ಅರಸೀಕೆರೆಯಲ್ಲಾಯ್ತು ಇವತ್ತು ಬೇಲೂರಲ್ಲಿ ಜೆಡಿಎಸ್ಗೆ ಶಾಕ್ ಮೇಲೆ ಶಾಕ್ ಕೈ ಕಾರ್ಯಕರ್ತರ ಸಭೆಯಲ್ಲಿ ಜೆಡಿಎಸ್ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಈಗಾಗಲೇ ಕಾಂಗ್ರೆಸ್ನ ಸಭೆಯಲ್ಲಿ ಜೆಡಿಎಸ್ಗೆ ಸಾಕಷ್ಟು ಮುಖಭಂಗ ಆಗಿದೆ. ಸಮ್ಮಿಶ್ರ ಸರ್ಕಾರದಲ್ಲಿದ್ದು ತಮ್ಮನ್ನ ತುಳಿತಾ ಇದ್ದಾರೆ, ಅಂಥವರಿಗೆ ನಾವು ಮತ ಹಾಕೋದು ಹೇಗೆ ಅಂತ ಹೇಳಿ ಈಗಾಗಲೇ ಕಾಂಗ್ರೆಸ್ನ ಕಾರ್ಯಕರ್ತರು ಗರಂ ಆಗಿದ್ದು ಬೇಲೂರಿನ ಒಕ್ಕಲಿಗರ ಭವನದಲ್ಲಿ ಭಾರೀ ಗಲಾಟೆ ನಡೆದಿದೆ. ಕುರ್ಚಿಯನ್ನ ಎಸೆದು ಸಿಟ್ಟನ್ನ ಹೊರಹಾಕಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು. ಮಾಜಿ ಸಚಿವ ಬಿ ಶಿವರಾಮ್, ಎಂಎಲ್ಸಿ ಗೋಪಾಲಸ್ವಾಮಿಯ ಎದುರೇ ಗಲಾಟೆ ಕೂಡ ನಡೆದಿದೆ. ಪ್ರಜ್ವಲ್ ರೇವಣ್ಣ ಹಾಗೂ ರೇವಣ್ಣ ವಿರುದ್ಧ ಈ ಸಂದರ್ಭದಲ್ಲಿ ಘೋಷಣೆಯನ್ನ ಕೂಡ ಕೂಗಲಾಗಿದೆ. ಸಿಟ್ಟಿನಿಂದ ಹೊರ ನಡೆದಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು. ಕುರ್ಚಿಯನ್ನ ಎಸೆದು ಅಲ್ಲಿಂದ ಹೊರ ಹೋಗಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು. ಮಾಜಿ ಸಚಿವ ಬಿ ಶಿವರಾಮ್, ಎಂಎಲ್ಸಿ ಗೋಪಾಲಸ್ವಾಮಿ ಎದುರೇ ಕಾಂಗ್ರೆಸ್ ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪ್ರಜ್ವಲ್ ರೇವಣ್ಣ ಹಾಗೂ ರೇವಣ್ಣ ವಿರುದ್ಧ ಘೋಷಣೆಗಳನ್ನ ಕೂಡ ಕೂಗಿದ್ದಾರೆ. ನಿನ್ನೆ ಅರಸೀಕೆರೆಯಲ್ಲಿ ಇದೇ ರೀತಿಯಾಗಿ ಕಾಂಗ್ರೆಸ್ ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನ ಹೊರ ಹಾಕಿದ್ರು. ನಾವು ಯಾವುದೇ ಕಾರಣಕ್ಕೂ ಜೆಡಿಎಸ್ಗೆ ವೋಟ್ ಹಾಕೋದಿಲ್ಲ ಅಂತ ಹೇಳಿ ಘಂಟಾಘೋಷವಾಗಿ ಘೋಷಣೆಯನ್ನ ಕೂಡ ಮಾಡಿದ್ರು. ಪ್ರಜ್ವಲ್ ರೇವಣ್ಣ ಹಾಗೇನೆ ಎಚ್ ಡಿ ರೇವಣ್ಣ ವಿರುದ್ಧ ಕಿಡಿಕಾರಿದ್ರು. ಇವತ್ತು ಇದೇ ರೀತಿಯಾದಂತಹ ಸ್ಥಿತಿ ನಿರ್ಮಾಣ ಆಗಿದ್ದು ಕಾಂಗ್ರೆಸ್ನ ಕಾರ್ಯಕರ್ತರ ಸಭೆಯಲ್ಲಿ. ಬೇಲೂರಿನಲ್ಲಿ ನಡೆದಂತಹ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಜೆಡಿಎಸ್ ವಿರುದ್ಧ ಆಕ್ರೋಶ ಹೊರ ಬಿದ್ದಿದೆ. ಈಗಾಗಲೇ ಯಾವುದೇ ಕಾರಣಕ್ಕೂ ನಾವು ಮತ ಹಾಕೋದಿಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಈಗಾಗಲೇ ಗಮನಿಸಬಹುದು ನಾವು ಯಾವ ರೀತಿಯಾಗಿ ಗಲಾಟೆ ನಡೆದಿದೆ ಅನ್ನೋದನ್ನ. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರಾಗಿರುವಂತಹ ಜಾವಗಲ್ ಮಂಜುನಾಥ್ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ. ನಮಸ್ತೆ. ಏನಾಯ್ತು ಸರ್ ಸಭೆಯಲ್ಲಿ? ನೀವು ಇಲ್ಲಿ ತನಕ ಹೇಳಿದ್ರಲ್ಲ ಭಾರಿ ಗೊಂದಲ ಆಯ್ತು, ಏನೋ ಎಲ್ಲ ಆಯ್ತು ಅಂತ. ನೆನ್ನೆ ಅರಸೀಕೆರೆ ಕಾರ್ಯಕರ್ತರ ಸಭೆಯಲ್ಲೂ ಯಾವುದೇ ರೀತಿ ಗೊಂದಲ ಉಂಟಾಗ್ಲಿಲ್ಲ. ಇವತ್ತೂ ಆಗಿಲ್ಲ ಅಲ್ವಾ ಸರ್? ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಹಲೋ ಮಂಜುನಾಥ್ ಅವ್ರ, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಓಕೆ, ಇವತ್ತೂ ಆಗಿಲ್ಲ ಅಂತ ಹೇಳ್ತಿದ್ದೀರಿ. ಇವತ್ತು ನಾವು ಸುಮ್ನೆ ತೋರಿಸ್ತಾ ಇದೀವಿ. ಬೇಲೂರಿನಲ್ಲಿ ನಡೆದಂತ ಘಟನೆ ಏನು ಅಂದ್ರೆ, ನಾವ್ ಯಾಕೆ ಮತ ಹಾಕ್ಬೇಕು ಕಾಂಗ್ರೆಸ್ಗೆ ಅಂತ ಕಾರ್ಯಕರ್ತರು ತಮ್ಮ ಅಳದನ್ನ ತೋಡ್ಕೊಂಡ್ರು. ಅಂತ ಸಂದರ್ಭದಲ್ಲಿ ನೀವೇನ್ ಹೇಳಿದ್ರಿ, ಗೋಪಾಲ ಸ್ವಾಮಿ ಅವರು, ಶಿವ ಕೆ ಮಹೇಶ್ ಅವರು, ಜಿಲ್ಲಾ ನಾಯಕರುಗಳೆಲ್ಲ ಇದ್ದು ಮೈತ್ರಿ ಧರ್ಮದ ನಿಯಮಗಳನ್ನ ಮತ್ತು ಮತೀಯ ಶಕ್ತಿಗಳನ್ನ ದೂರ ಇಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿಯ ಬಗ್ಗೆ ಅವರಿಗೆ ಮನದಟ್ಟು ಮಾಡಿಕೊಟ್ಟು. ಸರ್ ನಾನು ಒಂದ್ಸಲ ಇಂಟರಪ್ಷನ್ ಮಾಡ್ತಾ ಇದ್ದೀನಿ ನಿಮ್ಮನ್ನ. ನಾವು ದೃಶ್ಯಗಳನ್ನ ನೀವು ಒಂದ್ ವೇಳೆ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಅಲ್ಲಿ ಯಾವ ರೀತಿಯಂತ ಗಲಾಟೆ ಆಗಿದೆ. ನಿನ್ನೆ ನಾವು ಹೇಳಿದ್ರೆ ಸುಳ್ಳಾಗಬಹುದು, ದೃಶ್ಯಗಳು ಸುಳ್ಳು ಹೇಳೋದಿಲ್ವಲ್ಲ ಸರ್? ಹೌದು. ಅದು ಮಾಧ್ಯಮಗಳು 2-3 ಜನ ಕೂಗಾಡಿದ್ದನ್ನ ವೈಭವೀಕರಿಸಿದ್ರಿ. ಅಲ್ಲ, ನಾವು ವೈಭವೀಕರಿಸ್ತಾ ಇಲ್ಲ. ಅಲ್ಲಿ ಏನಾಯ್ತು ಅನ್ನೋ ನೀವೇ ಹೇಳಿದ್ರಿ ನಿನ್ನೆ, ಅಂತದ್ ಯಾವುದೇ ಗಲಾಟೆ ಆಗಿಲ್ಲ ಅಂತ. ಸರಿ ಆಯ್ತು, ಹೋಗ್ಲಿ ಬಿಡಿ ಸರ್. ಇವತ್ತೇನ್ ಕತೆ ಆಗಿದೆ? ಚೇರ್ಗಳನ್ನೆಲ್ಲ ಹೊರದಾಬಿ ಚೇರ್ಗಳನ್ನ ಬಿಸಾಡಿ ಗಲಾಟೆ ಮಾಡಿದಾರಲ್ಲ ಅಲ್ಲಿ. ಮೇಡಮ್, ಹಾಸನ ಜಿಲ್ಲೆಯಲ್ಲಿ ಎದುರಾಳಿಗಳು ಜೆಡಿಎಸ್ ಮತ್ತು ಕಾಂಗ್ರೆಸ್ ಅನಿವಾರ್ಯ ಸಂದರ್ಭದಲ್ಲಿ ನಾವು ಹೊಂದಾಣಿಕೆ ಮಾಡ್ಕೊಂಡಿದೀವಿ. ಮೇಲ್ಮಟ್ಟದ ನಾಯಕರು ಹೇಳ್ತಾರೆ ಕನ್ವಿನ್ಸ್ ಮಾಡಿ ಅಂತ ಮಾಡ್ಬೇಕಾದ್ ನಮ್ ಧರ್ಮ. ತಾಲೂಕ್ ಮಟ್ಟದ ನಾಯಕರುಗಳು ಕನ್ವಿನ್ಸ್ ಮಾಡ್ ನಾನ್ ಮಾತಾಡೋದು ಕೇಳಿ. ಆಗ್ತಾ ಇದೆ, ಹೊಂದಾಣಿಕೆ ಆಗಿದೆ. ನಾವು ಮೈತ್ರಿ ಧರ್ಮದ ಪ್ರಕಾರ
ಅಭ್ಯರ್ಥಿಯನ್ನ ಬೆಂಬಲಿಸಿದೀವಿ. ಕಾರ್ಯಕರ್ತರು ಸಂತೋಷವಾಗಿ ಜೊತೆಲೆಲ್ಲ ಊಟ ಮಾಡಿ ಮನೆಗೆ ತೆರಳಿದ್ರು. ಸರ್ ಅಲ್ಲ ನನ್ಗೆ ಸರಿ ಸರ್ ನೀವ್ ಹೇಳಿದನ್ನೆಲ್ಲ ನಾನು ಕೇಳಿಸ್ಕೊಂಡೆ. ಚೇರ್ ಯಾಕೆ ಸರ್ ಬಿಸಾಡಿದ್ರು ಅಲ್ಲಿ? ಯಾರು ಬಿಜೆಪಿ ಅವ್ರು ಬಂದ್ ಬಿಸಾಡಿದ್ರ? ಸೌಂಡ್ ಆಗಿ ಯಾರೋ ಒಂದು ಕಿಡಿಗೇಡಿಗಳು ಒಂದ್ ಚೇರ್ ಬಿಸಾಕಿದ್ರೆ ಅದೇ ದೊಡ್ಡ ನಿಮ್ಮ ಕಾರ್ಯಕರ್ತರನ್ನ ನೀವು ಕಿಡಿಗೇಡಿಗಳು ಅಂತ ಹೇಳ್ತಾ ಇದೀರಿ. ಅವ್ರು ಬೇರೆಯವರು, ನಮ್ಮ ಕಾರ್ಯಕರ್ತರಲ್ಲ. ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ ಅಲ್ಲದ ಕಾರ್ಯಕರ್ತರು ಬರ್ತಾರೆ ಕಾಂಗ್ರೆಸ್ ಸಭೆಗೆ. 2-3 ಜನ ಬಂದಿದ್ರು. ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ನಾವ್ ಏಕ ಮತ ಹಾಕ್ಬೇಕು ಅಂತ ಕೇಳಿದ್ರು JDS-ಗೆ. ಅವ್ರನ್ನ ಸಮಾಧಾನ ಪಡಿಸಿದ್ರು. ಯಾರೋ ಒಂದ್ 4-5 ಜನ ಕಿಡಿಗೇಡಿಗಳು ಬಂದ್ರೆ ಅದನ್ನೇ ದೊಡ್ಡದು ಮಾಡಿದ್ರೆ. ಸರ್ ದೊಡ್ಡದು ಮಾಡ್ತಾ ಇಲ್ಲ ಸರ್, ಏನು ಅನ್ನೋದನ್ನ ನಿಮ್ಮ ಹತ್ರ ಕೇಳ್ತಾ ಇದೀವಿ. ಅಲ್ಲಿ ನಿಜವಾಗ್ಲೂ ಆಗಿದ್ದೇನು ಅನ್ನೋದು ಚೇರ್ ಸಮೇತ ಅಲ್ಲಿ ಹಾಕಿರೋದನ್ನ ಕೂಡ ಗಮನಿಸಬಹುದು. ಯಾವ ರೀತಿಯಾಗಿ ಚೇರ್ ಅನ್ನ ಅಲ್ಲಿಗೆ ಒಡದಾಟ ಬಡದಾಟ ಏನು ಆಗಿಲ್ಲ. ಅವರು ಕೇಳಿದ್ರು JDS-ಗೆ ನಾವ್ ಯಾಕೆ ಮತ ಹಾಕ್ಬೇಕು ಅಂತ. ನಮ್ಮ ಜಿಲ್ಲಾ ಮಟ್ಟದ ಎಲ್ಲಾ ನಾಯಕರುಗಳು, ಗೋಪಾಲ್ ಸ್ವಾಮಿ ಅವರು, ಶಿವರಾಮ್ ಅವರು, ಬ್ಲಾಕ್ ಅಧ್ಯಕ್ಷಗಳು, ನಮ್ಮ ಇನ್ಚಾರ್ಜ್ ಗಾಯತ್ರಿ ಶಾಂತೇಗೌಡರು ಎಲ್ಲ ಕೂಲಂಕುಷವಾಗಿ ಅವ್ರಿಗೆ ಸಮಾಧಾನವಾಗಿ ಪರಿಸ್ಥಿತಿಯ ಅರಿವನ್ನ ಮೂಡಿಸಿದೀವಿ. ಓಕೆ, ಸಮರ್ಥನೆ ಮಾಡ್ಕೊಳ್ಬೇಕಾದ್ದು ನಿಮ್ಮ ಕರ್ತವ್ಯ. ಥ್ಯಾಂಕ್ ಯು ಸರ್. ಜವಗಲ್ ಮಂಜುನಾಥ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಇನ್ನು ಕೆಪಿಸಿಸಿ ಉಪಾಧ್ಯಕ್ಷರಾಗಿರುವಂತಹ ಶಿವರಾಮ್ ಅವರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಸರ್. ಗಲಾಟೆನೇ ಆಗಿಲ್ವಾ? ಗಲಾಟೆ ಆಯ್ತು. ಏನಾಯ್ತು ಅಂತ ಹೇಳ್ಬೇಕಾ? ಗಲಾಟೆ ಆಗಿಲ್ಲ ಅಂತ ಹೇಳಿದ್ರು ಜಾವಗಲ್ ಮಂಜುನಾಥ್ ಅವರು. ಈಗಾಗಲೇ ನೀವು ಕೂಡ ಅದನ್ನೇ ಹೇಳ್ತೀರಾ ಅಂತ ಕೇಳಿ. ಗಲಾಟೆ ಅಂದ್ರೆ ಒಂದು 8-10 ಜನ ನಮ್ಮ ಕಾಂಗ್ರೆಸ್ ಹುಡುಗರು ಅವರು ನಮ್ ಜೊತೆ ಇದ್ದವ್ರೆ ಬಹಳ ದಿವಸದಿಂದ. ಕಿಡಿಗೇಡಿಗಳು ಅಂದ್ರು ಈಗ ಮಂಜುನಾಥ್ ಅವರು. ಅವ್ರದ್ದು ನಂಗೆ ಗೊತ್ತಿಲ್ಲ, ನಾನು ಹೇಳ್ತಾ ಇರ್ತಕ್ಕಂಥದ್ದು ನನ್ನ ಹೇಳಿಕೆ. ಅವರು ಕಾಂಗ್ರೆಸ್ ಕಾರ್ಯಕರ್ತರೇ ಸರ್? ನಾನು ಸ್ಪಷ್ಟನೆಯನ್ನ ಕೇಳ್ತಾ ಇದ್ದೀನಿ. ಕಾಂಗ್ರೆಸ್ ಕಾರ್ಯಕರ್ತರೇನ ಅವರು? ಅವರು ಕಾಂಗ್ರೆಸ್ ಕಾರ್ಯಕರ್ತರ ಆಗಿದ್ದವರು. ಈಗ ಒಂದು 10 ದಿವಸದಿಂದ ಮಂಜು ಅವರು ಕ್ಯಾಂಡಿಡೇಟ್ ಆದ್ಮೇಲೆ ಅವರು ಬಿಜೆಪಿಗೆ ಹೋಗಿದ್ದಾರೆ. ಈಗ 2 ಬಣ ಆಗಿದೆ. ಬಿಜೆಪಿ ಪ್ರಚಾರದಲ್ಲೂ ಇದ್ದಾರೆ. ಆದ್ರೆ ಅಧಿಕೃತವಾಗಿ ಅವರು ಬಿಜೆಪಿ ಅಂತ ಘೋಷಣೆ ಮಾಡ್ಕೊಂಡಿಲ್ಲ. ಗೊತ್ತಾಯ್ತಾ? ಅವರು ಸಭೆಗೆ ಬಂದಿದ್ರು. ಅವರು JDS ಯಾಕೆ ನಾವು ವೋಟ್ ಕೊಡ್ಬೇಕು, ಅವರು ನಮಗೆ ಇಷ್ಟು ಈಗ ಸಮ್ಮಿಶ್ರ ಸರ್ಕಾರದಲ್ಲಿ ಮೈತ್ರಿ ಸರ್ಕಾರ ಆದ್ರೂ ಕೂಡ ನಮ್ಗೆ ಯಾವುದೇ ಸಮರ್ಪಕವಾಗಿ ಆ ಮೈತ್ರಿ ಧರ್ಮವನ್ನ ಪಾಲನೆ ಮಾಡಿಲ್ಲ ಅಂತಕ್ಕಂಥದ್ದನ್ನ ಪ್ರೊಟೆಸ್ಟ್ ಮಾಡಿ ಕೇಳ್ತಾ ಇದ್ರು. ಆದ್ರೆ ಅದಕ್ಕೆ ಪೂರಕವಾಗಿ ಮಾಜಿ ಶಾಸಕರಾದಂತ ವಿಶ್ವನಾಥ್ ಅವರು ಪ್ರಚೋದಕಾರಕ ಹೇಳಿಕೆಯನ್ನ ಒಂದು ಮಾಡಿಬಿಟ್ರು. JDS ನವ್ರಿಗೆ ನಾವೇನು ಗುಲಾಮ್ಗಿರಿ ಮಾಡ್ಬೇಕಾ, ಯಾಕೆ ಅವ್ರಿಗೆ ಇದು ಮಾಡ್ಬೇಕು, ಹಾಗೆ ಹೀಗೆ ಅವ್ರು ಹಂಗ್ ಮಾಡಿದ್ದಾರೆ ಹಿಂಗ್ ಮಾಡಿದ್ದಾರೆ ಅಂತ. ಅದರಿಂದ ಅವ್ರ ಕಾರ್ಯಕರ್ತರು ಸ್ವಲ್ಪ ಉದ್ರೇಕವಾಗಿ ಅವ್ರ ಒಂದು 10 ಜನ ಹೊರತುಪಡಿಸಿದ್ರೆ ಅಷ್ಟೆಲ್ಲಾರು ಸೈಲೆಂಟ್ ಆಗಿದ್ದವರು 95 ಭಾಗ ಇದ್ರು. ಎಲ್ಲಾ ಏನಾಗಿಲ್ಲ ಅಲ್ಲಿ. ಕುರ್ಚಿ ಎಸ್ತಿದ್ದ ಆ ತರದ್ ಏನು ಆಗಿಲ್ಲ ಅಲ್ಲಿ. ಕುರ್ಚಿ ಎಸಿತಾರೆ ಅಂದ್ರೆ ಕುರ್ಚಿ ಯಾರ ಮೇಲೂ ಹೆಸಿಯಲ್ಲ, ಅದನ್ನ ಅವ್ರು ನೆಲಕ್ಕೆ ಹೊಡಿತಾರೆ. ಅಭ್ಯಾಸ ಅದೊಂಥರ ದುರಭ್ಯಾಸ ಎಲ್ಲಾ ಕಡೆ ಇರುತ್ತೆ ಬಿಡಿ. ಏನಂದ್ರೆ ಶಬ್ದ ಮಾಡಿದಂತ ಮಧ್ಯಕ್ಕೆ ಇಟ್ಕೋಬೇಕು ಅಂತ ಹೇಳಿ ಮಾಧ್ಯಮದವರು ಅದಕ್ಕೆ ಹೊಡೆಯೋದು ಒಂದು ಅಭ್ಯಾಸ ಬಿಟ್ರೆ ಯಾರು ಜನದ ಮೇಲೆ ಶಿವರಾಮ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ.